ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೆ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರದೆ ಗ್ರಾಮದ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಧರಣಿ ನಡೆಸಿದ ಕೊಳ್ಳೂರ ಗ್ರಾಮದ ನಿವಾಸಿಗಳು. ಜಿಲ್ಲೆಯ ಔರಾದ ತಾಲೂಕಿನ ಏಕಲಾರ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಬರುವ ಕೊಳ್ಳೂರ ಗ್ರಾಮದ ನಾಗರಿಕರು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೆ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರದೆ ಗ್ರಾಮದ ಅಭಿವೃದ್ಧಿ ಕುಂಠಿತಕ್ಕೆ ಕಾರಣವಾದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಆಕ್ರೋಶಗೊಂಡ ಗ್ರಾಮಸ್ಥರು ಪಂಚಾಯತ್ ಕಚೇರಿ ಎದುರು ಧರಣಿ ನಡೆಸುತ್ತಿರುವ ನಾಗರಿಕರನ್ನು ಮನವೊಲಿಸಿದ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕಿರಣ ಪಾಟೀಲ್ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದಾಗಿ ಭರವಸೆ ವ್ಯಕ್ತಪಡಿಸಿ ಗ್ರಾಮಸ್ಥರು ನೀಡಿರುವ ಮನವಿ ಪತ್ರವನ್ನು ಸ್ವೀಕರಿಸಿದರು. ಮಾತನಾಡಿದ ಕಿರಣ ಪಾಟೀಲ್, ಹಿಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಸಮಸ್ಯೆ ಉಂಟಾಗಿದ್ದಕ್ಕೆ ಕ್ಷಮೆ ಇರಲಿ, ಆದರೆ ಮುಂದೆ ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕರು ಆಡಳಿತ ಅಧಿಕಾರಿಗಳಾಗಿ ಬರುತ್ತಾರೆ. ಅವರು ನಾನು ಕೂಡಿ ತಮಗೆ ಇನ್ನು ಮುಂದೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಈಗಾಗಲೇ ಗ್ರಾಮದ ಕೆಲವು ಕಾಮಗಾರಿಗಳಿಗಾಗಿ ಪತ್ರಗಳನ್ನು ಬಂದಿವೆ, ಅವುಗಳನ್ನು ಕೂಡಲೇ ಪರಿಶೀಲಿಸಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತೇವೆ ಹಾಗೂ ಮುಂಬರುವ ದಿನಗಳಲ್ಲಿ ಗ್ರಾಮದ ಅಭಿವೃದ್ಧಿಗೆ ಬೇಕಾಗುವ ಯಾವುದೇ ಕಾಮಗಾರಿಗಳಾಗಲಿ ಕೂಡಲೇ ಅನುಮೋದನೆ ನೀಡುವುದಾಗಿ ಹೇಳಿದರು. ಕೊಳ್ಳೂರ ಗ್ರಾಮದ ಮುಖಂಡರಾದ ಇಸ್ಮಾಲ್ ಚಾಂದಪಾಷ, ನಾಗನಾಥ, ಅನಿಲಗೊಂಡ, ನರಸಪ್ಪ, ಸುಭಾಷ ಹಾಗೂ ಅನೇಕ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾರು ಕ್ಲೀನೇ ಮಾಡಲ್ಲ, ನಾಯಿ ಸಿತ್ತರು ಅಲ್ಲೇ ಇರ್ತದ, ಯಾರು ಒಟ್ಟು ಜಾಡು ಹೊಡೆಯೋರಂತೂ ಇಲ್ಲ ಊರಾಗ. ಏನು ಪಂಚಾಯತ್ ಕಡೆ ಏನು ಸವಲತ್ತೇ ಮಾಡ್ತಾ ಇಲ್ಲ ಊರಾಗ. ಯಾವ ಊರು? ಕೊಳ್ಳೂರು. ಬಾಯ್ದಾಗ ನಾಯಿ ಬಿದ್ದರು 8 ದಿವಸ ಆಯ್ತು, ಯಾರು ತೆಗ್ದಿಲ್ಲ. ಅದ್ರ ನಾವೇ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಗಲ್ಲಿದವ್ರು ನಾವೇ ತೆಗೆದುಬಿಟ್ಟಿವಿ ಸರ್. ಅದು ಅವ್ರು ಪಂಚಾಯತ್ದವ್ರು ರೆಸ್ಪಾನ್ಸ್ ಮಾಡಿಲ್ಲ ಸರ್. ಒಂದು ತಿಂಗಳ ಕೆಳಗೆ ಸರ್. ಮೇಡಮ್ ಅವರು ಕರೆಕ್ಟಾಗಿ ಬರ್ತಾ ಇಲ್ರಿ, ಟೋಟಲಿದಾಗೆ ಬರ್ತಾ ಇಲ್ಲ. ನಾವು 9 ಗಂಟೆಗೆ ಬಂದು ಕುಂತಿದ್ದೆವು, ಟೋಟಲಿ ಬರ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ಗಳು ಜಾಬ್ ಕೋಡ್ದಾಗ KYC ಮಾಡಿನಿಲ್ಲ, ಏನಿಲ್ಲ. ಲೇಬರ್ ಕೋಡ್ ನಮ್ಮ ಎಲ್ಲ ಬಂದವ, ಕೆಲಸ ಮಾಡೋದ. ಜಾಬ್ ಕೋಡ್ ಲೇಬರ್ ಕೋಡ್ ಓಪನ್ ಮಾಡಿಕೊಡ್ರಿ ಅಂದ್ರೆ ರೆಸ್ಪಾನ್ಸ್ ಇಲ್ಲ, ಯಾರು ಭೀ ಇಲ್ಲ. ಪಂಚಾಯತ್ದಾಗ ಮಾಡಿದೇವ್ರಿ, ಕಂಟಿನ್ಯೂ ಮಾಡ್ಲತ್ತಾರೆ. ಎಪ್ಸಲ್ ಹೊಂಟ್ರ ರಿಸೀವ್ ಮಾಡುತ್ತಿಲ್ಲ ಫೋನ್. ಎಷ್ಟು ದಿನ ಹೊಂಟ್ರಿ? ನಾವು 2 ದಿನ ಹೊಂಟಿದ್ವಿ, ಡೈಲಿ ಹೊಂಟಿದ್ದೆವು. ಸರ್ ಲಾಸ್ಟ್ ಟೈಮ್ 50 ಫೈನಾನ್ಸ್ದಾಗ ಒಂದು ಕೆಲಸ ಮಾಡಿದ್ರೆ ರೊಕ್ಕ ಸಿಕ್ಕಾರ, ಕಂಪ್ಲೇಂಟ್ ಕೊಟ್ಟೆವು. ಏತನಕ ಏನು ಬಿಲ್ಲ, ನಾಲಿ ಬಿಲ್ಲ, ಏನು ಬಿಲ್ಲ. ನಡ್ರಿ ತೋರ್ಸಟ್ರಿ ಈಗ 10 ನಿಮಿಷ ಕುಂತ ಏನೋ ಚೆಕ್ ಮಾಡ್ತೀನಿ ಸರ್. ನಮ್ಮ ಬರ್ಬೇಕು ಸರ್. ಕೋಡ್ ನಡ್ರಿ ಸರ್, ನೀವು ದಯವಿಟ್ಟು ಇಷ್ಟು ಮಂದಿ ಕೋಡ್ ನಡ್ರಿ. ನಮ್ಮ ದಿನದ ನೋಡ್ಕೊಂಡು ಹೋಗಿ ಸರ್. ನೀವು ನಾಲಿಗೆ ನೋಡ್ರಿ ಸರ್, ರೋಡಿನ ತುಂಬಾ ಮನೆ ತುಂಬಾ ನಮ್ಮ ಮನೆ ಮುಂದೆ ನೋಡ್ರಿ. ನೀವು ಸುಮ್ಮನೆ ತಾವೆಲ್ಲರೂ ಇದ್ದೀರಿ, ಎಲ್ಲ ತಾವು ಯುವ ನಾಯಕರಿಂದ ಎಲ್ಲ ಒಳ್ಳೆ ಕೆಲಸ ಮಾಡಮ್ಮ. ಇನ್ನೊಂದು ಬಾಡಿ ಕೂಡ ಇಲ್ಲ, ಈಗ ಆಡಳಿತಾಧಿಕಾರಿಗಳು ಬಂದಿದ್ದಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ನಮ್ದು ಇವ್ರು ನಮ್ಮ PWD ಅವರಿಗೆ ನಾವು ಇಲ್ಲಿ ಆಡಳಿತಾಧಿಕಾರಿ ಎಕ್ಲಾರ್ ಹಾಕಿದ್ದೇವೆ. ಈಗ ಅವು ಯಾವ ಕೆಲಸವ ನಂಗೂ ಮನೆ ಲೆಟರ್ ಕೊಟ್ರಿ, ನೀವೆಲ್ಲ ಬಂದು ಕೊಟ್ರಿ. ನಮ್ಮ ಲೆಟರ್ಗಳು ಅವೆಲ್ಲ ಕೊಟ್ಟಿವಿ. ಮತ್ತು ಇವತ್ತು ಲೆಟರ್ ಕೊಟ್ಟು ಅವರಿಗೆ ನಮ್ಮ ಘಾಟಿಯವ್ರಿಗೆ ಇರ್ತಾರೆ, ಜೊತೆಗೆ ನಾನು ಇರ್ತೀನಿ. ಯಾವ ಕೆಲಸ ಆಗ್ಯಾವ, ಮುಂದೆ ಯಾವ ಕೆಲಸ ಮಾಡಬೇಕು ಅವೆಲ್ಲ ಮಾಡಿ ಈಗ ಆಡಳಿತ ಅವಧಿಯಲ್ಲಿ ಯಾವುದೋ ಅಪವಾದನೆ ಬರದ ಹಾಗೆ ಅದನ್ನು ತೆಗೆದುಕೊಡ್ತಾ ನಾ ಎಲ್ಲರಿಗೂ ನಿಮ್ಗೆ ಈ ಒಂದು ವೇದಿಕೆ ಮೂಲಕ ಹೋಗ್ತೀನಿ. ನಾ ಹಿಂದಾಗಿದ್ದು ಮಾತಾಡಲ್ಲ, ಹಿಂದೆ ಏನಾಗಿದೆ ಏನಂತ ನಾನು ಮಾತಾಡಲ್ಲ. ಈ ಮುಂದಿನ ನಮ್ಮ ಆಡಳಿತ ಪೀರಿಯಡ್ ಇದೆ, ಈ ಆಡಳಿತ ಅವಧಿಯಲ್ಲಿ ಯಾವ್ಯಾವ ಕೆಲಸ ಸ್ವಲ್ಪ ಆಗಿರ್ಬೋದು, ಇಲ್ಲಂತಿಲ್ಲ. ನಮ್ದೇ ನಾವು 100% ಹೇಳ್ತಿಲ್ಲ, ಏನೇ ಆಗಿರ್ಬೇಕು. ಎರಡು ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಫಸ್ಟ್ ಯಾವ್ದು ಇಂಪಾರ್ಟೆಂಟ್ ತಗೊಂಡು ಕಮ್ಯುನಿಟಿಯಲ್ಲಿ ಅದು ತಗೊಂಡು ಅವೆಲ್ಲ ಕ್ಲಿಯರ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಯಾವ್ದು ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ ನಮ್ಮ ಗಮನ ತಂದು ಕೂಡ ನಾವು ಅಲ್ಲಿ ಅವ್ರ ಘಾಟಿ ಅಧಿಕಾರಿ ಪ್ರೇಮ್ ಸಾಗರ್ ಅಂತ ಇದ್ದಾರೆ, ಪ್ರೇಮ್ ಸಾಗರ್ ಅಂತ PWD ಇದ್ದಾರೆ, ಅವ್ರ ಗಮನ ತಂದು ಅಂತ ವಿಷಯಗಳನ್ನು ನಾನು ಹೇಳಿದೆ.